ಸ್ಟಾರ್ಟ್. ಹಲೋ ಗೈಸ್, ವೆಲ್ಕಮ್ ಟು ವಿಜೆ ಬ್ಲಾಗ್ಸ್. ಐ ಆಮ್ ವೀಣಾ ಜನು ಆ್ಯಂಡ್ ಐ ಆಮ್ ಫ್ರಮ್ ಹೊಸಪೇಟ್. ಸೊ ಇವತ್ತಿನ ಬ್ಲಾಗ್ ನಮ್ಮ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ನನ್ನ ಫ್ರೆಂಡ್ದು ಮೆಟರ್ನಿಟಿ ಶೂಟ್ ಇದೆ. ಸೊ ಹಾಗಾಗಿ ನಾವು ಶೂಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಅವರಿದ್ದಾರೆ. ಹಲೋ. ಹಾಗೆ ನಮ್ಮ ಅಣ್ಣ ವಂಶಿ, ಎಸ್, ನಾನು ವಂಶಿ, ನಮ್ಮ ಹಸ್ಬೆಂಡ್ ಇಲ್ಲಿ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀವಿ. ಕಾರ್ ಅಂದರೆ ಪೂಜಕ್ಕಂದು ಏನು ಅಕಾಡೆಮಿ ಇದೆಯಲ್ಲ, ಸೊ ಅಲ್ಲಿ ನಮ್ಮ ಫ್ರೆಂಡ್ ಅವರೆಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಸೊ ಅವರೆಲ್ಲರೂ ಕರ್ಕೊಂಡು ಪಂಪವನಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡಿಸೋದು. ವೆದರ್ ಬೇರೆ, ಮಳೆ ಬರೋ ಥರ ಇದೆ. ಇವತ್ತಿನ ಶೂಟ್ ಏನಾಗುತ್ತೆ ಅದು ನೋಡಬೇಕು. ಸಾರಿ ಗೈಸ್, ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಎಷ್ಟು ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ್ಲಿಂದನೇ ರೆಡಿ ಆಗ್ತಾ ಇದ್ದಾರೆ ಅಲ್ಲಪ್ಪ. ಐ ನಾಚಿಕೆ. ಚೆನ್ನಾಗಿತ್ತು ಬಿಡು. ಅಂದ್ರೆ ಅಷ್ಟು ಏನಿದೆ ಅನ್ಸಲ್ಲ. ಈಗ ನಮ್ಮ ಫ್ರೆಂಡ್ದು ಶೂಟ್ ಹೋಗ್ತಾ ಇದೀವಲ್ಲ, ಸೊ ಹಾಗೆ ನಾವು ಕೇಕ್ ಕಟಿಂಗ್ ಕೂಡ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇವು ಏನು ಬರ್ತಾವಲ್ಲ ಡೆಕೋರೇಟಿವ್ ಐಟಮ್ಸ್, ಬಾಯ್ ಕೇರಳ ಅಂತಂತೇಳಿ, ಅವೆಲ್ಲ ನನ್ನ ಪಾಪು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿಸಿರೋವೆಲ್ಲವೂ ಇದ್ವು. ಸೊ ಅದನ್ನೆಲ್ಲನೂ ತಗೊಂಡು ಹೋಗ್ತಾ ಇದ್ದೀನಿ. ಅವ್ರ ಪ್ರಕಾರ ಶೂಟ್ ಅಷ್ಟೇ, ಬಟ್ ಇದು ಎಡಿಷ್ನಲ್ ಪ್ಲ್ಯಾನ್ ನಾನು ಮಾಡಿದ್ದೀನಿ. ಕೇಕ್ನ ಕಟ್ ಮಾಡಿಸಿ ಹಂಗೆ ಮಾಮ್ ಟು ಬಿನೂ ಸೆಲೆಬ್ರೇಟ್ ಮಾಡೋಣ ಅಂತಂತೇಳಿ. ನೋಡೋಣ ಎಷ್ಟು ಖುಷಿ ಆಗ್ತಾಳೆ ಅವಳು ಕೂಡ. ಮತ್ತು ಪಾಪ ನನ್ನ ಮಾಮ್ ಟು ಬಿ ಮಾಡಬೇಕಾದ್ರೆ ಅವಳು ಭಾಳ ಕಷ್ಟ ಬಿದ್ಲು. ಸೊ ಇವಾಗ ಅವಳಿಗೆ ನಾವು ಮಾಡೋ ಟೈಮ್ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಈ ಒಂದು ಕೇಕ್ನ ಆರ್ಡ್ರ್ ಮಾಡಿದ್ದೀವಿ, ಕಟ್ ಮಾಡಿಸಿ. ಕೆಳಗಡೆ ಬರ್ಬಿಡಿ. ಕಂಗ್ರಾಟ್ಸ್. ನೋಡಿ ಗೈಸ್, ಈ ಥರ ಬರ್ಸಿದ್ದೀವಿ. ಕಂಗ್ರಾಟ್ಸ್ ಮಾಮ್ ಟು ಬಿ ಅನಿಸಾ. ಇನ್ನೂ ಚೆನ್ನಾದ್ರು ಮಾತಾಡಕ್ಕೆ ಬರಲ್ಲ ಮೂಕ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ನೋಡಿ ಗೈಸ್, ಹಿಂಗೆ ಮಾಡ್ತಾರೆ. ಮಾತೇ ಆಡಲ್ಲ, ಮಾತೇ ಬರಲ್ಲ. ಮಾತಾಡಿದ್ರೆ ರಕ್ಷಿತ್ ಶೆಟ್ಟಿ ಥರ ಒಂದೊಂದು ಹಾಸ್ಯ ಅದು ಅಂತ ಮಾತಾಡ್ತಾರೆ. ಅಂದ್ರೆ ನನ್ನ ಗಂಡ ಸ್ಮಾರ್ಟಾಗಿ ಕಾಣಕ್ಕೆ ಹೋಗ್ತಾರೆ. ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಗೈಸ್, ಸುಂದರವಾಗಿರೋದು ಏನಂತಪ್ಪ ಅಂತ. ಗೈಸ್, ನಾವಿವಾಗ ಶೂಟ್ ಮಾಡಲಿಕ್ಕೆ ಪಂಪವನಕ್ಕೆ ಬಂದಿದ್ದೀವಿ. ಹೇಳ ಏನಾದರೂ. ಗೈಸ್, ನಾವು ಶೂಟ್ ಮಾಡಲಿಕ್ಕೆ ಪಂಪವನಕ್ಕೆ ಬಂದಿದ್ದೀವಿ. ಒನ್ಸ್ ಅಪಾನ್ ಎ ಟೈಮ್ ಪಂಪವನ ಲವರ್ಸ್ ಪಾರ್ಕ್ ಆಗಿತ್ತು. ಬಟ್ ಇವಾಗ ಆ್ಯಕ್ಚುಲಿ ನಾನು ಚಿನ್ನಮ್ಮ 2015-16 17-18ರಲ್ಲಿ ಒಂದು ಚಾಯ್ನೋ ಐ ಲವ್ ಯು ಅನ್ನೋ ಒಂದು ಶಾರ್ಟ್ ಮೂವಿನ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಇವಳು ಸ್ಕ್ರಿಪ್ಟ್ ವರ್ಕಿಗೆ ಇಲ್ಲೇ ಬರ್ತಿದ್ವಿ. ಆವಾಗ ಇವಳು PUC ಇದ್ಲು, ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಡಿಗ್ರಿ ಇದ್ಲಂತೆ. ಅದು ಒಂದು ಒಳ್ಳೆ ಅನುಭವ. ಪಂಪವನದಲ್ಲಿ ಭಾಳಷ್ಟು ಸ್ಕ್ರಿಪ್ಟ್ಗಳು ಅವನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಆ ಒಂದು ಸಿನಿಮಾನ ನಾವು ಮಾಡೋಕ್ಕೆ ಆಗಿಲ್ಲ, ಬಟ್ ಆದಷ್ಟು ಬೇಗ ಮಾಡ್ತೀವಿ. ಇವಾಗ ಯಾವ ಕಡೆ ನೋಡಿದ್ರು ಬರೀ ಫೋಟೋಶೂಟ್ ಅವರೇ ಇದ್ದಾರೆ ಗೈಸ್. ತೋರಿಸ್ತೀನಿ ನಾನು ನಿಮ್ಗೆ. ಗೈಸ್, ನಮ್ಮ ಅಣ್ಣನ ಪಾಡು ನೋಡಿ ಪಾಪ. ಹೇಳೋಕ್ಕಾಗದೆ, ಮಾತಾಡೋಕ್ಕಾಗದೆ, ನಗೋಕ್ಕಾಗದೆ, ಯಾಕೋ ಡಲ್ಲ ಆಗಿಬಿಟ್ಟಿದ್ದೇನೆ. ಅಳಕ್ಕೂ ಆಗುವಂತ ಯಾಕಪ್ಪ? ಸುಮ್ಕೆ ಅಳು ಬಂದಿದೆ ಅಂತ ಗೈಸ್. ನಮ್ಮಣ್ಣ ಸಿಂಗಲ್ ಆಗಿದ್ದಾನೆ. ಯಾರಾದರೂ ಮಿಂಗಲ್ ಆಗಕ್ಕೆ ಕಮೆಂಟ್ ಮಾಡಿ. ಬೇಡ. ಗೈಸ್, ನಮ್ಮ ಅಕ್ಕ ಬಂದಿದ್ದಾರೆ ಗೈಸ್. ಫಸ್ಟ್ ಟೈಮ್ ವಿಡಿಯೋ ಆಗಲಿ ಫೋಟೋ ಆಗಲಿ ಬೇಡ ಅನ್ನಕತ್ತಾರ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಗ್ತಿಲ್ಲ, ಸಾಕಾಗಿದೆ, ಪ್ಲೀಸ್ ನನ್ನ ಬಿಟ್ಬಿಡಿ.
ಯಾರು ಬದುಕ್ತಾರೆ ಗುರು? ಸ್ವಲ್ಪ ಚಿನ್ ಡೌನ್ ಮಾಡಿ ಅಕ್ಕ. ಡೌನ್ ಡೌನ್ ಆಕ್ಷನ್ ವಿತ್ ಸ್ಮೈಲ್ ಬ್ರೋ. ಸೆಕೆಂಡ್ ಡ್ರೆಸ್ ಮಾಡ್ರನ್ ವೆಸ್ಟರ್ನ್. It helps the speaker lead his audience into the scene he described by creating an imaginary picture. Usually it's something that moves. Character. So then, why? ಶೂಟ್ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಕತ್ತೀವಿ ಗೈಸ್. ಮುಗೀತು ಇವತ್ತಿನ ಶೂಟ್. ಗಂಡ ಎಂಡ್ ಮಾಡ್ತೀನಿ ಅಂದಲ್ಲ ವ್ಲಾಗ್.